ಅಧ್ಯಕ್ಷರಾದಂಥ ಮಾನ್ಯರು ಪ್ರದೀಪ್ ನಾಯ್ಕ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಭೆಗೆ ಆಗಮಿಸಿದಂಥ ಕೋಆರ್ಡಿನೇಟರ್ ಆದ ಗೀತಾ ಕೌಕರ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮತ್ತು ಇಂದಿನ ಸಭೆಯಲ್ಲಿ ಪಾಲ್ಗೊಂಡಂತ ರಾಜೇಶ್ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಸಭೆಗೆ ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆಯಿಂದ ಆಗಮಿಸಿದಂತ ಅಧಿಕಾರಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಂದಿನ ಸಭೆಗೆ ಆಗಮಿಸಿದಂತ ಅಂಗನವಾಡಿ ಕಾರ್ಯಕರ್ತರು, MBK ಅವರು, ಕೃಷಿ ಸಹಾಯಕರು ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇಂದಿನ ಸಭೆಯನ್ನು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ದಿನಾಂಕ 28/10/2025ರಂದು ನಡೆಸಲಾಯಿತು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದ ಎಲ್ಲರನ್ನು ಸ್ವಾಗತಿಸಿದರು. ಸಾಮಾಜಿಕ ಪರಿಶೋಧನಾ ವೇಳೆಯಲ್ಲಿ ಕಾಮಗಾರಿ ಪರಿಶೀಲನೆಯಲ್ಲಿ ಹಾಗೂ ಕೂಲಿಕಾರರ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳನ್ನು ಸಭೆಯಲ್ಲಿ ಮಂಡಿಸಲಾಯಿತು. ಸದರಿ ವಿಷಯಗಳನ್ನು ಶ್ರೀಮತಿ ಗೀತಾ ನೌಕರ್ ಅವರು ಸಭೆಯಲ್ಲಿ ಮಂಡಿಸುತ್ತಾ ಕೆಳಗಿನಂತೆ ವಿವರಿಸಿದರು. ಕೋಡ್ಸಣಿ ಸೌಂಡಿಕಲಿನಿಂದ ಕೆಸಿನೊಟ್ಟಿ ಗದ್ದಿಯವರೆಗೆ ಹಳ್ಳ ಹೂಳೆತ್ತುವುದು. ಬಿಲ್ ನಂಬರ್ 8 MIS ಅಲ್ಲಿ ಇದ್ದು ಈ ಕಾಮಗಾರಿ ಕಡತದಲ್ಲಿ ಬಿಲ್ ಇರುವುದಿಲ್ಲ. ನಾಮಫಲಕ ಹಾಗೂ ಕಾಮಗಾರಿಯ ಕಡತದಲ್ಲಿ ಆದೇಶದ ಪ್ರತಿ ಇರುವುದಿಲ್ಲ. ಆಕ್ಷೇಪಣಾ ಮೊತ್ತ 1,26,742 ರೂಪಾಯಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಡ್ಸಣಿ ಶಾಲೆಯ ಶೌಚಾಲಯ ನಿರ್ಮಾಣ. ಕಾಮಗಾರಿ ಕಡತದಲ್ಲಿ ಆದೇಶದ ಪ್ರತಿ ಇರುವುದಿಲ್ಲ. ಹೊಸ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ. ಸಾಮಾಜಿಕ ಪರಿಶೀಲನಾ ವೇಳೆ ಈ ಕಡತವನ್ನು ಒದಗಿಸಿರುವುದಿಲ್ಲ. ಆಕ್ಷೇಪಣೆ ಮೊತ್ತ 13,17,735 ರೂಪಾಯಿ. ಸಾಮಾಜಿಕ ಇದಷ್ಟು ಆಡಿಟ್, ಸಾಮಾಜಿಕ ಆಡಿಟ್ ಇದರಲ್ಲಿ ತಿರುವಳಿ ಆಗಿರುತ್ತದೆ. ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು. ಎಲ್ಲ ಕಾಮಗಾರಿಗಳಿಗೆ ಪ್ರತ್ಯೇಕ ಕಡತಗಳನ್ನು ನಿರ್ವಹಿಸಿರುತ್ತಾರೆ. ಗುಣಾತ್ಮಕ ಅಂಶಗಳು. ಎಲ್ಲ ಕಾಮಗಾರಿಗಳಿಗೆ ಪ್ರತ್ಯೇಕ ಕಡತಗಳನ್ನು ನಿರ್ವಹಿಸಿರುತ್ತಾರೆ. ಸದರಿ ಗ್ರಾಮ ಪಂಚಾಯತ್ನಲ್ಲಿನ ವಸತಿ ಫಲಾನುಭವಿಗಳಿಗೆ ಈ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಕೂಲಿ ಕಾರ್ಮಿಕರಿಗೆ ನಿಗದಿತ ಅವಧಿಯಲ್ಲಿ ವೇತನದ ಪಾವತಿಯಾಗಿರುತ್ತದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಲಿ ಕಾರ್ಮಿಕರು ಯೋಜನೆಯಡಿಯಲ್ಲಿ ಕೆಲಸ ಮಾಡಲು ಆಸಕ್ತಿಯಾಗಿರುತ್ತಾರೆ. ಕೂಲಿ ಕಾರ್ಮಿಕರ ವೈಯಕ್ತಿಕ ಖಾತೆಗಳಿಗೆ 80% ಆಧಾರ್ ಲಿಂಕ್ ಮಾಡಲಾಗಿರುತ್ತದೆ. ಗ್ರಾಮದಲ್ಲಿ ಸಕ್ರಿಯ ಉದ್ಯೋಗ ಚೀಟಿಗಳನ್ನು ಹೆಚ್ಚಿನ ಉದ್ಯೋಗಿಗಳು ನಿರ್ವಹಿಸಲಾಗಿರುತ್ತದೆ. ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದ ಋಣಾತ್ಮಕ ಅಂಶಗಳು. ಗ್ರಾಮ ಪಂಚಾಯಿತಿಯಲ್ಲಿ ಗೋಡೆ ಪರಿಷ್ಕರಣೆ ಮಾಡಿರುವುದಿಲ್ಲ. 2 ಕಡತದಲ್ಲಿ ಆದೇಶ ಪ್ರತಿ ಇರುವುದಿಲ್ಲ. ಕೆಲವು ವೈಯಕ್ತಿಕ ಕಾಮಗಾರಿಗಳಿಗೆ ನಾಮಫಲಕ ಹಾಕದೇ ಇರುವುದು ಕಂಡುಬಂದಿರುತ್ತದೆ. ಇದೆಲ್ಲ ಅಂಶಗಳನ್ನು ಅಡಾಪ್ನಲ್ಲಿ ತಿರುವಳಿ ಮಾಡಲಾಗಿರುತ್ತದೆ. ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದ ಗುಣಾತ್ಮಕ ಅಂಶಗಳು. ಎಲ್ಲ ಕಾಮಗಾರಿಗಳಿಗೆ ಪ್ರತ್ಯೇಕ ಕಡತಗಳನ್ನು ನಿರ್ವಹಿಸುವುದು ಗಮನಿಸಲಾಗಿದೆ. ಈ ಅವಧಿಯಲ್ಲಿನ ಎಲ್ಲ ಕಾಮಗಾರಿಗಳಲ್ಲಿನ ಅಂದಾಜು ಪತ್ರಿಕೆಗೆ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಮಂಜೂರಾತಿಯನ್ನು ಪಡೆಯಲಾಗಿದೆ. ಅಭಿವೃದ್ಧಿ ಕಾಮಗಾರಿ ಕಡತದಲ್ಲಿ ಹಂತವಾರು ಫೋಟೋ ಲಗತ್ತಿಸಲಾಗಿದೆ. ಎಲ್ಲ ಕಾಮಗಾರಿಗಳ ಕಡತದಲ್ಲಿ ಕ್ರಿಯಾ ಯೋಜನೆಯನ್ನು ಲಗತ್ತಿಸಿರುತ್ತಾರೆ. ಎಲ್ಲ ದಾಖಲೆಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಋಣಾತ್ಮಕ ಅಂಶಗಳು. ಕೆಲವು ಕಾಮಗಾರಿಗಳಿಗೆ ನಾಮಫಲಕಗಳು ಇರುವುದಿಲ್ಲ. ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಸ್ವೀಕರಿಸುವುದು. ಸಭೆಯಲ್ಲಿ 15ನೇ ಹಣಕಾಸಿಗೆ ಅನ್ವಯಿಸಿದಂತೆ ಸಭೆಯಲ್ಲಿ ಸಂಬಂಧಿಸಿದಂತೆ ಬಂದಂತಹ ಅಹವಾಲುಗಳನ್ನು ಸ್ವೀಕರಿಸುವುದು. ಸಭೆಯಲ್ಲಿ ಉಪಸ್ಥಿತರಿದ್ದ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ನೌಕರ್ ಅವರು ಮಾತನಾಡುತ್ತಾ ತಾವು 15ನೇ ಹಣಕಾಸಿಗೆ ಸಂಬಂಧಿಸಿದ ಕಾಮಗಾರಿಗಳನ್ನು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಸ್ಥಳ ಭೇಟಿ ಮಾಡಿದ್ದು ಕಾಮಗಾರಿಯು ಉತ್ತಮ ರೀತಿಯಲ್ಲಿ ಆಗಿರುವುದು ಕಂಡು ಬಂದಿರುತ್ತದೆ. ಅದೇ ರೀತಿ ಹಿರಿಯ ಪ್ರಾಥಮಿಕ ಶಾಲೆ ಶೌಚಾಲಯ ದುರಸ್ತಿ ಮಾಡಿದ್ದು ವಿಕಲಚೇತನರು ಶೌಚಾಲಯ ಆಗಿರುವುದರಿಂದ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೊಮೋಡ್ ಅಳವಡಿಸಿರುವುದು ಸೂಕ್ತವಾಗಿದ್ದು, ಆದರೆ ಇಂಡಿಯನ್ ಬೇಸಿನ್ ಅಳವಡಿಸಿರುತ್ತಾರೆ. ಮೇಲ್ಛಾವಣಿ ದುರಸ್ತಿ ಮಾಡಿದ್ದು ಪುನಃ ನೀರು ಸೋರುತ್ತಿರುವುದು ಕಂಡು ಬಂದಿರುತ್ತದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿಕೊಳ್ಳಬೇಕಾಗಿರುತ್ತದೆ ಎಂಬುದನ್ನು ಸಭೆಯಲ್ಲಿ ತಿಳಿಸಿದರು.
ರಾಜ್ಯ ಹಣಕಾಸು ಆಯೋಗದ 2021ರಿಂದ 2024 ಕಾಮಗಾರಿಗಳ ವಿವರಗಳನ್ನು ಸಭೆಯಲ್ಲಿ ಓದಿ ಬಿಡಲಾಯಿತು. ತಂಡವು ಶೇಕಡ 80% ಕಾಮಗಾರಿ ಸ್ಥಳ ಪರಿಶೀಲನೆ ಮಾಡಿದ್ದು, 2 ಕಾಮಗಾರಿ ಸ್ಥಳದಲ್ಲಿ DP15ನೇ ಹಣಕಾಸು ಮತ್ತು ಕೋಟಿ ಅನುದಾನ ನಾಮಫಲಕಗಳು ಬಿಡುಗಡೆ ಇರುವ ಕಾರಣ ಯಾವ ಯೋಜನೆಯಿಂದ ಕಾಮಗಾರಿಗಳು ಆಗಿರುವುದು ಸಾಮಾಜಿಕ ಪರಿಶೋಧನಾ ತಂಡದ ಅಭಿಪ್ರಾಯವಾಗಿದೆ. ಇಂತಹ ಸಮಯದಲ್ಲಿ ಕಾಮಗಾರಿ ಅನುಷ್ಠಾನ ಮಾಡಿರುವಂತಹ ಅಥವಾ ಮಾಡಿಸಿರುವಂತಹವರ ಉಪಸ್ಥಿತಿ ತುಂಬಾ ಮುಖ್ಯವಾಗಿದೆ ಎಂಬುದು ತಂಡದ ಅಭಿಪ್ರಾಯವಾಗಿದೆ. ಸಭಾ ಅಧ್ಯಕ್ಷರ ಮಾತು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಪದ್ಮಾ ನಾಯ್ಕರವರು, ಸಹಾಯಕ ನಿರ್ದೇಶಕರು ಮಾತನಾಡುತ್ತಾ, ಅಕ್ಷರ ದಾಸೋಹ ತಾಲೂಕು ಪಂಚಾಯತಿಯವರು ಮಾತನಾಡುತ್ತಾ, ಈ ಒಂದು ಸಭೆ ತುಂಬಾ ಪ್ರಯೋಜನಕಾರಿಯಾದ ಸಭೆಯಾಗಿದೆ. ಕೂಲಿಕಾರರಿಗೆ ತಮ್ಮ ಕುಂದುಕೊರತೆಗಳನ್ನು ಚರ್ಚಿಸಿ ಪರಿಹಾರ ಪಡೆಯಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದರು. ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಅಭಿವೃದ್ಧಿಯ ಜೊತೆಗೆ ಗ್ರಾಮಗಳ ಅಭಿವೃದ್ಧಿ ಕೂಡ ಸಾಧ್ಯ ಎಂದು ತಿಳಿಸಿದರು. ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಪದ್ಮಾ ನಾಯ್ಕರವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದುದರಿಂದ ನೆರೆದ ಎಲ್ಲ ಗ್ರಾಮಸ್ಥರಿಗೂ ತಮ್ಮ ಮಕ್ಕಳ ದೈಹಿಕ ಹಾಗೂ ಶೈಕ್ಷಣಿಕ ಅಭಿವೃದ್ಧಿಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡುವಂತೆ ಮತ್ತು ಪಾಲಕರು ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯುವಂತೆ ಎಲ್ಲರಿಗೂ ಒಂದು ಉತ್ತಮವಾದ ಕಿವಿ ಮಾತನ್ನು ಹೇಳಿದರು. ಅಧ್ಯಕ್ಷರ ಅನುಮತಿಯ ಮೇರೆಗೆ ಯಾವುದೇ ಚರ್ಚೆ ಬಾರದ ಕಾರಣ ಸಭೆಯನ್ನು ವಂದನಾರ್ಪಣೆಯೊಂದಿಗೆ ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ ಗ್ರಾಮ ಪಂಚಾಯತಿಯಲ್ಲಿ ನಡೆಯುವಂಥ 15ನೇ ಹಣಕಾಸು ಯೋಜನೆ ಮತ್ತು ತಾಲೂಕು ಪಂಚಾಯತಿಯಲ್ಲಿರುವ ಕೋಟಿ ಅನುದಾನ ಯೋಜನೆ, ಈ 3 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ ಏನಿತ್ತು ಅಂದರೆ ಕೇವಲ ನರೇಗಾ ಯೋಜನೆಗೆ ಮಾತ್ರ ಸಾಮಾಜಿಕ ಪರಿಶೋಧನೆ ಇತ್ತು. ತದನಂತರ ಇತರೆ ಯೋಜನೆಗಳಿಗೂ ಸಹಿತ ಇದನ್ನು ಅಳವಡಿಸಿದ್ರು. ಪ್ರತಿ 6 ತಿಂಗಳಿಗೊಮ್ಮೆ ನರೇಗಾ ಯೋಜನೆಯಲ್ಲಿ ಈ ಸಾಮಾಜಿಕ ಪರಿಶೋಧನೆ ನಡೀತಾ ಇತ್ತು ಮೊದಲು. ಈಗ ಪುನಃ ಮತ್ತೆ 1 ವರ್ಷಕ್ಕೊಮ್ಮೆ ಎಲ್ಲ ಯೋಜನೆ ನಾವು ಯಾವ ಸಾಮಾಜಿಕ ಪರಿಶೋಧನೆ ಮಾಡ್ತವೋ ಪ್ರತಿಯೊಂದು ಯೋಜನೆಯನ್ನು ಯೋಜನೆಯ ವಿವರವನ್ನು ಆ ಸಭೆಯಲ್ಲಿ ಇಡುವಂಥದ್ದು ನಮ್ಮ ಒಂದು ಕರ್ತವ್ಯ. ಇಲ್ಲಿ ಏನಾಗಿದೆ ಅಂದರೆ, ಈಗಾಗಲೇ ಇಲ್ಲಿವರೆಗೆ MGNRG ಬಂತು. ಈಗ ಜುಲೈ 1ರಿಂದ G-Ramji ಅಂತ ಬಂದಿದೆ. ಇದೇ ಯೋಜನೆ ಹೆಸರು ಮಾತ್ರ ಚೇಂಜು, ಸ್ವಲ್ಪ ಬದಲಾವಣೆಗಳಿದೆ. ಮತ್ತು ಒಂದು ಉದ್ಯೋಗ ಚೀಟಿಗೆ 125 ದಿನವನ್ನು ಕೊಡ್ತಾ ಇದ್ದಾರೆ. ಮತ್ತು ಕೇಂದ್ರ ಸರ್ಕಾರ 40%, ರಾಜ್ಯ ಸರ್ಕಾರ 60% ಹಣವನ್ನು ಇದಕ್ಕೆ ನೀಡ್ತಾ ಇದೆ. ಅದನ್ನು ಜುಲೈ 1ರಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಮತ್ತು ಪ್ರತಿ 6 ತಿಂಗಳಿಗೊಮ್ಮೆ ಸಾಮಾಜಿಕ ಪರಿಶೋಧನೆಯನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಬಂದಿದೆ. ಇನ್ನು ಮುಂದಿನ ಅವಧಿಯಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಇದನ್ನು ಆಗ್ತದೆ. ಈ ಸಾಮಾಜಿಕ ಪರಿಶೋಧನೆ ಯಾಕೆ ಹುಟ್ಕೊಳ್ತು ಅಂದರೆ, ನರೇಗಾ ಯೋಜನೆ ಇದೊಂದು ಯೋಜನೆ ಆಗಿದೆ, ಆ್ಯಕ್ಟ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಎಲ್ಲರೂ ಬಳಸ್ಕೊಳ್ಬೇಕು, ಅದನ್ನು ಹಣ ಪೋಲಾಗಬಾರ್ದು ಅನ್ನೋ ದೃಷ್ಟಿಯಿಂದ ತಳಹಂತದಿಂದ ಒಡಿತನ ಮಾಡಬೇಕು ಅಂತೇಳಿ ಸಾಮಾಜಿಕ ಪರಿಶೋಧನೆ ಅನ್ನೋದನ್ನು ಹುಟ್ಕೊಳ್ತು. ಯಾವಾಗ ನರೇಗಾ ಯೋಜನೆ ಬಂತೋ ಆವಾಗಲೇ ಈ ಸಾಮಾಜಿಕ ಪರಿಶೋಧನೆ ಬಂತು. ಅದರ ಫಲಶ್ರುತಿ ಒಳ್ಳೆಯದಾದ್ರಿಂದ ಪ್ರತಿಯೊಂದು ಯೋಜನೆಗೂ ಇದನ್ನು ಅಳವಡಿಸಲಿಕ್ಕೆ ಶುರು ಮಾಡಿದ್ವಿ. ಹೋದ ವರ್ಷದಿಂದ ಕೋಟಿ ಅನುದಾನಕ್ಕೆ ಹೋದ ವರ್ಷ ಕೋಟಿ ಅನುದಾನ 5 ವರ್ಷದನ್ನು ನಮಗೆ ಮಾಡಲಿಕ್ಕೆ ಕೊಟ್ಟಿದ್ರು. ಅದು ನನ್ನ ಮಟ್ಟಿಗಂತೂ ಸಮಂಜಸ ಆಗಲಿಲ್ಲ. ಯಾಕೆ ಕೇಳಿದ್ರೆ ನಮಗೆ ವರ್ಕನ್ನು ತೋರಿಸಲಿಲ್ಲ, ಇಂಜಿನಿಯರ್ ಉಪಸ್ಥಿತರಿರುವುದಿಲ್ಲ, ಮತ್ತು ನಾವು ಹೋದಾಗ ಅವ್ರ ಟೈಮಿಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವೇನು ಮಾಡ್ತೇವೆ ಹೇಳಿದ್ರೆ, ಪ್ರತಿಯೊಂದು ಠರಾವು ಬುಕ್ಕನ್ನು ನಾವು ಎಷ್ಟು ವರ್ಕನ್ನು ನೋಡಿದ್ದೇವೆ ಅಷ್ಟನ್ನೇ ನಾವು ನೋಡಿದ್ದೇವೆ ಅಂತ ಹಾಕ್ತೀವಿ. ಆದರೆ ಈ ವರ್ಷ ಏನಾಗಿತ್ತು ಅಂದರೆ 26-27ರಲ್ಲಿ 25-26ರಲ್ಲಿ ಏನು ಕೋಟಿ ಅನುದಾನ ಕೆಲಸ ಆಗಿದೆಯೋ ಅದನ್ನು ಈ ಸಲ 1 ವರ್ಷದನ್ನು ಆಡಿಟ್ ಮಾಡಿ ಹೇಳಿದ್ದಾರೆ. ಅದಕ್ಕೂ ಸಹಿತ ಇಂಜಿನಿಯರು ಯಾವುದೇ ಒಂದು 15 ಫೈನಾನ್ಸ್ ಇರ್ಬೋದು, ನರೇಗಾ ಹೊರತುಪಡಿಸಿ ಯಾವುದೇ ಇಂಜಿನಿಯರ್ ಇದೇ ಪಂಚಾಯತ್ ಅಂತಲ್ಲ, ಯಾವ ಪಂಚಾಯತ್ ಸೋಷಿಯಲ್ ನೋವಿನ ಸಂಗತಿಯಾಗಿದೆ. ಯಾಕೆ ಅಡಿಯನ್ನು ಮಾಡ್ಕೊಳ್ಳೋದು, ನಾವು ಸೋಷಿಯಲ್ ಆಡಿಟ್ ಬಂದ್ರಿಂದನೇ ತಡಾಂತ. ಈಗ ಇತರೆ ಆಡಿಟ್ಗಳು ಸಾಕಷ್ಟು ಆಡಿಟ್ ಆಗ್ತದೆ, ಅವ್ರು ಬಂದಾಗ ರ್ಯಾಂಡಮ್ ಆಗಿ ನೋಡ್ತಾರೆ ವರ್ಕನ್ನು, ಅಥವಾ ರ್ಯಾಂಡಮ್ ಆಗಿ ಫೈಲ್ಗಳನ್ನು ನೋಡ್ತಾರೆ. ನಾವು ಹಾಗಲ್ಲ, ಪಿನ್ ಟು ಪಿನ್ ನೋಡ್ತೀವಿ. ಮತ್ತು ಅದೇನಾಗಿದೆ ಅನ್ನೋದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀವಿ. ಇದ್ರ ಮಧ್ಯದಲ್ಲಿ ಒಂದು ವಿಷಯ ಹೇಳಬೇಕಂದ್ರೆ, ನಾನು ಸಾಮಾನ್ಯವಾಗಿ ಇದಕ್ಕೆ ಸೊಸೈಟಿ ಬಂದಾಗ ನನ್ನ ಕರ್ತವ್ಯ ಅಂದರೆ ಅಧಿಕಾರಿಗಳು ಶೇಪ್ ಆಗಬೇಕು, ಜನರಿಗೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ದಾಖಲೆಯು ಸರಿ ಇರಬೇಕು ಅನ್ನೋ ದೃಷ್ಟಿಯಿಂದ ಪಿನ್ ಟು ಪಿನ್ನನ್ನು ಬರಿತಾ ಇದ್ದೆ. ಕೆಲವಷ್ಟು PDOಸ್ಗೆ ನನ್ನ ಮೇಲೆ ನೋವಾಗಿರ್ಬೋದು, ಯಾಕೆಂದರೆ ಇವರು ಎಲ್ಲನೂ ಬರೀತಾರಲ್ಲ. ಅಲ್ಲಿ ನಮ್ಮ MICಗಳು ಬೇಕಾದ್ರೆ
ಇಂಪಾರ್ಟೆಂಟ್ ಇದ್ದದಷ್ಟೇ ಮಾಹಿತಿಗಳನ್ನು ಹೋಗ್ತಾ ಇದ್ದೆ. ಉಳಿದದನ್ನ ಅಂದರೆ ಪಂಚಾಯತ್ನಲ್ಲಿರುವಂಥ ಸಿಬ್ಬಂದಿಗಳಿಗೆ ಅವರು ಪಾಪ ನೂರಾರು ಕೆಲಸದಲ್ಲಿ ಇರ್ತಾರೆ, ಅವರಿಗೆ ಇದು ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಿಂತ ನಾವು ಆ ಪಾಯಿಂಟ್ ಅನ್ಬೋದು ಅದೇ ಪಾಯಿಂಟ್ ಇಂಥ ಪಾಯಿಂಟ್ ಕರೆಕ್ಟಾಗಿ ಬರ್ತೀವಲ್ಲ ಅದನ್ನು ತೆಗೆದು ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ನಾನು ಬರಿತಾ ಇದ್ದೆ. ಮೊದಲು ಹೇಳಬೇಕಂದ್ರೆ ಈ ಒಂದು ಅಂಕೋಲಾ ತಾಲೂಕು ಪೂರ್ವದಲ್ಲಿ ನಾನು ಕುಮಟಾ ತಾಲೂಕಲ್ಲಿ 8.5 ವರ್ಷ ಕೆಲಸ ಮಾಡಿದ್ದೆ. ತದನಂತರ 16-17ರಲ್ಲಿ ಗಿರೀಶ್ ಸರ್ ಅವರ ಒಂದು ಒತ್ತಾಯ ಜೊತೆಗೆ ನಮ್ಮ ಮನೆಯವರು DPಯಲ್ಲಿ ಆಯ್ಕೆಯಾದ ಕುಮಟಾದಲ್ಲಿ ಅಧಿಕಾರಿಗಳು ಶೇಪ್ ಆಗ್ತಾರೆ. ಮತ್ತು ಈಗ ಯಾವುದೇ ಒಂದು ಕೆಲಸ ಸರಿಯಾಗಲಿಲ್ಲ ಅಂದರೆ ಮತ್ತೆ ಪುನಃ ಸರಿ ಮಾಡಿಸೋದ್ರಿಂದ ಆ ಕೆಲಸನೂ ಸರಿಯಾಗಿ ಉಳಿತದೆ. ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಜನ ಭಾಗವಹಿಸೋದ್ರಿಂದ ಏನು ತಪ್ಪಾಗಿರ್ತದೆ ಅದನ್ನು ಸರಿಪಡಿಸ್ಕೊಳ್ಲಿಕ್ಕಾಗ್ತದೆ. ಇಲ್ಲಿ ನೋಡಿ ಯಾರು ಬರ್ತಾ ಇಲ್ಲ ಅಂದರೆ ಅವ್ರು ಸಂತೃಪ್ತರು ಅಂತ ನಾವು ತಿಳ್ಕೊಂಡಿರ್ತೇವೆ. ಯಾಕೆಂದರೆ ಅವ್ರಿಗೇನು ಸಮಸ್ಯೆ ಇಲ್ಲಲ್ಲ. ಈಗ ನಿನ್ನೆ ಅವರು ಕಾಲ್ ಮಾಡಿದ್ದಾರೆ ಅಂತೆ ಮತ್ತೆ ಅನೌನ್ಸ್ ಮಾಡಿದ್ದಾರೆ, ಆದರೂ ಸಹಿತ ಸೋಷಿಯಲ್ ಬರಲಿಲ್ಲ ಅಂದರೆ. ಮತ್ತು ಇದ್ರ ಹೊತ್ತಾಗಿ ಇನ್ನೂ ಒಂದಂದರೆ ಸ್ವಸಹಾಯ ಸಂಘದವರು. ಈಗ ಸ್ವಸಹಾಯ ಸಂಘದವರಿಗೇನು ಜನ ಕೂಸು ಸಲುವಾಗಿ ಪಂಚಾಯತ್ ಅವ್ರು ನಮ್ಗೆ ಹೇಳ್ತಾರೆ ತಮ್ಗೆ ಹೇಳ್ತಾರೆ ಅನ್ನೋ ಭಾವನೆ ಒಂದು ಅವರಲ್ಲಿ ಓಡಿದೆ. ನಿಜವಾಗೂ ಇಲ್ಲ. ಸೋಷಿಯಲ್ ಆಡಿಟಿಗೆ ಮತ್ತು ಇದಕ್ಕೆ ಸ್ವಸಹಾಯ ಸಂಘಕ್ಕೆ ಅತಿ ಸಮೀಪದ ಸಂಬಂಧ. ಯಾಕೆ ಸೋಷಿಯಲ್ ಆಡಿಟ್ ಮಾಡಲಿಕ್ಕೆ ನಾವು ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಸ್ವಸಹಾಯ ಸಂಘದಲ್ಲಿರುವಂಥವ್ರನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಅವರಲ್ಲೇ ಆಯ್ಕೆ ಮಾಡಿಕೊಂಡು ಅವರಿಗೆ ತರಬೇತಿಯನ್ನು ನೀಡಿ ಅವ್ರ ಮುಖಾಂತರನೇ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತೀವಿ. ಅದೇ ಜೆಂಟ್ಸನ್ನು ತಗೊಳ್ಳಿಕ್ಕೆ ಅವಕಾಶ ಇಲ್ಲ. ಬರೀ ಏನಿದ್ರು ಲೇಡೀಸನ್ನು ಪ್ರಥಮ ತಗೊಳ್ಬೇಕು. ಈ ಹಿಂದೆ ನಾವು ಏನು ಮಾಡ್ತಿದ್ವಿ ಅಂದರೆ 4 ಮಂದಿ ವಿಆರ್ಪಿಗಳು 4-5 ಜನ ವಿಆರ್ಪಿಗಳು ಇರ್ತಿದ್ರು, 4 ದಿನ ಮಾಡ್ತಿದ್ವಿ ಪ್ರತಿಯೊಂದನ್ನು ನೋಡಿ. ಈ ಸಲ ಏನು ಮಾಡಿದ್ದಾರೆ ಅದು 2 ವಿಆರ್ಪಿಗಳನ್ನು ಕೊಟ್ಟಿದ್ದಾರೆ. ಅದರೊಳಗೆ 3 ಯೋಜನೆಯನ್ನು ಮಾಡಲಿಕ್ಕೆ ಹೇಳಿದ್ದಾರೆ ನಮ್ಮ ಆಡಿಟನ್. ಅದು 2 ದಿವಸದಲ್ಲಿ, 1 ದಿವಸ ಸಭೆ, 2 ದಿನ ಆಡಿಟ್ ಮತ್ತು ಕಾಮಗಾರಿ ಸ್ಥಳ ಪರಿಶೀಲನೆ. ನಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೆಯೋ ಅದನ್ನು ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ. ಅದನ್ನು ಮಾತ್ರ ಎಲ್ಲರೂ ಹೇಳ್ಕೊಳ್ಳಿಕ್ಕೆ ನನಗೆ ಖುಷಿ ಅನಿಸ್ತದೆ. ಇನ್ನೊಂದೇನೆಂದರೆ ಈಗ ಮೇಡಮ್ ಎಲ್ಲ ಸನ್ಮಾನ ಮಾಡಿದ ನಂಗೆ ಯಾಕೋ ಡಾಕ್ಯುಮೆಂಟ್ಸನ್ನು ಕಡ್ಡಾಯವಾಗಿ ಅವ್ರು ಸರಿಪಡಿಸ್ಕೊಳ್ಳೇಬೇಕು ಅನ್ನೋದೊಂದು ನನ್ನ ಉದ್ದೇಶ ಆಗಿತ್ತು. ಅದೇ ರೀತಿ ಮಾಡ್ಕೊಂಡು ಹೋಗ್ಲಿ ಮುಂದಿನೋದೇನು. ಇನ್ನೊಂದೇನೆಂದರೆ ವಾಸಕುದ್ರೆ ಪಂಚಾಯತವನ್ನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇವತ್ತಲ್ಲ ಮೊನ್ನೆನೇ ಆಗಬೇಕಿತ್ತು ಈ ಸಭೆ. ಫಸ್ಟು ನಾವು ವೇಳಾಪಟ್ಟಿಯನ್ನು ರೆಡಿ ಮಾಡಿದಾಗ ಅವರು ಮೇಡಮ್ ತಾನು ಫಸ್ಟ್ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಫಸ್ಟ್ ಇಟ್ಟೆ. ಆವಾಗ ನಮಗೇನಾಯಿತು, ಮಧ್ಯದಲ್ಲಿ ಬೆಳಗಾವಿ ಟ್ರೈನಿಂಗ್ ಬಂತು ಈ ಜಿ ರಾಮ್ಜಿ ಬಗ್ಗೆ. ಟ್ರೈನಿಂಗಿಗೆ ಹೋದ್ವಿ. ನಮ್ಮದು ಏನಂದ್ರೆ ಕೇಳಿದ್ರೆ ಫಸ್ಟ್ ಇದ್ದದನ್ನು ಲಾಸ್ಟ್ ಇಡಿ ಅಂತಂದ್ರು ನಮಗೆ. ಆವಾಗ ನಾನು ಅದಕ್ಕೆ ಒಪ್ಕೊಳ್ಳಿಲ್ಲ. ಇಲ್ಲ ಲಾಸ್ಟ್ ಇಡುವುದಿಲ್ಲ ಸರ್. 25-26ನೇ ಸಾಲಿನ ರಾಜ್ಯ ಹಣಕಾಸು ಆಯೋಗ ಅಂದರೆ ತಾಲೂಕ್ ಪಂಚಾಯತಿಯಿಂದ ಆದ ವರ್ಕನ್ನು ತಮ್ಮ ಮುಂದೆ ಓದ್ತಾ ಇದ್ದೇನೆ. ವಾಸಕುದುರ್ಗಿ ಗ್ರಾಮ ಪಂಚಾಯತ್ ಗ್ರಂಥಾಲಯದ ಎದುರು ಮಳೆ ನೀರು ಬರದಂತೆ ಬ್ರಹ್ಮಣ್ಯ ವಾಸಕುದುರ್ಗಿ ಪಂಚಾಯತ್ ವಾಸರಿ ಸ್ಮಶಾನಕ್ಕೆ ಶೆಡ್ ಮತ್ತು ಶವಗಾರ ನಿರ್ಮಾಣ ಖರ್ಚಾದ ಮೊತ್ತ 3 ಲಕ್ಷ. ಗುತ್ತಿಗೆದಾರರು ಸಂತೋಷ್ ವೆಂಕಟರಾಯ್ ನಾಯಕ್. 4-4-2025ರಿಂದ 31-3-2026ರವರೆಗೆ ನರೇಗಾದಲ್ಲಿ ಆದಂತಹ ಕಾಮಗಾರಿಗಳ ವಿವರ. ಕೊಡಸಣಿ ಸೌಂಡಿಕಲ್ಲಿನಿಂದ ಕೆಸಿನೊಟ್ಟಿಯ ಗದ್ದಿಯವರೆಗೆ ಹಳ್ಳ ಹೂಳೆತ್ತುವುದು. ಖರ್ಚಾದ ಮೊತ್ತ 1,32,460. ಕೊಡಸಣಿ ಮಾಬ್ರು ಗದ್ದೆಯಿಂದ PWDವರೆಗೆ ಕಾಲುದಾರಿ ನಿರ್ಮಾಣ ಮಾಡಿದ್ದು 1,33,190. 2 ಸಮುದಾಯ ಕಾಮಗಾರಿಗಳಾಗಿರುವುದು. ನಂತರ ಪೌಷ್ಟಿಕ ಕೈತೋಟ 1 ಆಗಿದೆ. ದನದ ಕೊಟ್ಟಿಗೆ 5, ಕೋಳಿ ಶೆಡ್ 3, ಮನೆ 16 ಆಗಿದೆ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ 3 ವರ್ಕ್ ಆಗಿದೆ. ಫಾರೆಸ್ಟ್ ವರ್ಕ್ 1 ಆಗಿದೆ. PREDಯಿಂದ ಪಂಚಾಯತ್ ಕಟ್ಟಡ 1 ಅದು ಕಟ್ಟಡವನ್ನು ನೀಡಿಲ್ಲ. ತೋಟಗಾರಿಕೆ ಇಲಾಖೆಯಿಂದ ಹೊಸ ಅಡಿಕೆ ತೋಟ 3 ಆಗಿದೆ.